ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಐ ಬೀಮು ಗೊತ್ತಿಲ್ಲ, ಲೋ ಬೀಮು ಗೊತ್ತಿಲ್ಲ. ಒಂದು ಸಲ ಹೆಡ್ಲೈಟ್ನ ಆನ್ ಮಾಡಿದ್ವಾ ನಾವು, ಅದು ಐ ಬೀಮಲ್ಲಿರಲಿ ಲೋ ಬೀಮಲ್ಲಿರಲಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಒಂದೇ ರೀತಿಯ ಲೆವೆಲ್ನಲ್ಲೇ ಲೈಟ್ನ ಹಾಕ್ಕೊಂಡು ವೆಹಿಕಲ್ನ ಓಡಿಸ್ಕೊಂಡು ಹೋಗೋಂಥದ್ದು. ಸೊ ಇವರು ಬರ್ತಾ ಇದ್ದಾರೆ, ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಇವ್ರೇನು ಮಾಡ್ತಾರೆ ಅಂದರೆ ಅಷ್ಟೇ ದೂರದಲ್ಲಿ ಎಲ್ಲೋ ಒಂದು ಕಡೆ ಹೆಡ್ಲೈಟ್ ಆನ್ ಮಾಡಿಬಿಡ್ತಾರೆ. ಅವನು ಹೆಡ್ಲೈಟ್ನ ಆನ್ ಮಾಡಿಬಿಡ್ತಾನೆ. ಆನ್ ಮಾಡಿಬಿಟ್ಟು ಇವರು ಸ್ಪೀಡಾಗಿ ಬರ್ತಾರೆ, ಅವರು ಸ್ಪೀಡಾಗಿ ಬರ್ತಾರೆ. ಆಮೇಲೆ ಒಬ್ಬ ನುಗ್ತಾನೋ ಇಲ್ಲ ಅವನು ನುಗ್ಕೊಂಡು ಬರ್ತಾನೋ ಏನೋ ಒಂದು ಆಗುತ್ತೆ. ಅವನು ಹೇಳ್ತಾನೆ ನಾನು ಅಲ್ಲೇ ಹೆಡ್ಲೈಟ್ ಆನ್ ಮಾಡಿದೆ ಅಂತ. ಇವನ ಹತ್ರ ಎಲ್ಲೇ ಅಲ್ಲೇ ಹೆಡ್ಲೈಟ್ ಆನ್ ಮಾಡಿದೆ ಅಂತಾನೆ. ರೋಡ್ ಕಾಣ್ತಾ ಇಲ್ಲ, ಸೊ ನಾನು ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊತಾ ಇದ್ದೀನಿ. ಏನಕ್ಕೆ ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊತಾ ಇದ್ದೀನಿ? ಒಂದು ವೆಹಿಕಲ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಕೇಳಿದಾಗೇ ಐ ಬೀಮ್ ಹೇಗಿರಬೇಕು, ಲೋ ಬೀಮ್ ಹೇಗಿರಬೇಕು ಅಂತ. ನೀವು ಹೆಡ್ಲೈಟ್ನ ಆನ್ ಮಾಡಿದಾಗ ಅದು ಟಂಗ್ಸ್ಟನ್ ಇದೆಲ್ಲ ಒಳಗಡೆ ಅದು ಬಿಸಿಯಾಗಿ ಪೀರಿಯಡಿಕ್ ಟೇಬಲ್ ಪ್ರಕಾರ 17ನೇ ಗ್ರೂಪಿಗೆ ಬಂದಾಗ ನಿಮಗೆ ಹಳದಿ ಕಲರ್ ಲೈಟ್ನ ಪ್ರೊಡ್ಯೂಸ್ ಮಾಡ್ತದೆ. ಸರ್, ನೈಟ್ ಟೈಮಲ್ಲಿ ಗಾಡಿ ಓಡಿಸುವಾಗ ಐ ಬೀಮ್ ಮತ್ತು ಲೋ ಬೀಮು ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಈ ಎಕ್ಸ್ಟ್ರಾ ಫಿಟ್ಟಿಂಗ್ LED ಲೈಟ್ಗಳು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ? ಒಂದು ಕಂಪ್ನಿ ವೆಹಿಕಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಅವ್ರಿಗೆ ಗೊತ್ತಿರ್ತದೆ ನಮ್ಮ ವೆಹಿಕಲ್ನ ಸ್ಪೀಡ್ ಎಷ್ಟಿದೆ, ಇದರ ಒಂದು ಬ್ರೇಕ್ ಎಫಿಷಿಯನ್ಸಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಒಬ್ಬ ಡ್ರೈವರ್ ಬಂದು ವೆಹಿಕಲ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಒಂದೇ ಥರ ಹ್ಯಾಂಡಲ್ ಮಾಡೋದಿಲ್ಲ. ನನ್ನ ಒಂದು ಆ್ಯಟಿಟ್ಯೂಡ್ಗೆ ನಾನು ಯಾವ ರೀತಿ ವೆಹಿಕಲ್ನ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ಅಂತಂದರೆ, ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿದ್ದರೆ ನಾನು ಸೇಫ್ ಅಂತ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಅದೇ ರೀತಿ 60ರಲ್ಲೇ ಹ್ಯಾಂಡಲ್ ಮಾಡಬೇಕು ಅಂತೇನಿಲ್ಲ. ಕೆಲವರು 70ರಲ್ಲಿ ಹೋಗಿರ್ತಾರೆ, 80ರಲ್ಲಿ ಹೋಗಿರ್ತಾರೆ, ಕೆಲವರು ರ್ಯಾಶ್ ಡ್ರೈವಿಂಗ್ ಮಾಡುವಂಥವ್ರು ಇರ್ತಾರೆ. ಸೊ ಕಂಪ್ನಿ ಏನು ಮಾಡ್ತಾರೆ ಅಂತಂದರೆ, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ನೈಟಲ್ಲಿ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಕಂಪ್ನಿ ಹೆಡ್ಲೈಟ್ಸ್ ಏನಿದೆ, ಇದರ ಒಂದು ವಿಸಿಬಲ್ ಏನಿದೆ, ಇದ್ರ ತಕ್ಕನಾಗೆ ನೀವು ವೆಹಿಕಲ್ನ ಡ್ರೈವ್ ಮಾಡಬೇಕು ಅಂತೇಳಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಸೊ ನೈಟಲ್ಲಿ ನಾವು ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಕಂಪ್ನಿ ಹೆಡ್ಲೈಟ್ ನಿಮ್ಗೆ ಏನು ಫೋಕಸ್ ಮಾಡ್ತಾ ಇದೆ, ಅದೇ ವೆಹಿಕಲ್ನ ಸ್ಪೀಡು, ಅದೇ ವೆಹಿಕಲ್ನ ಬ್ರೇಕಿಂಗ್ ಎಫಿಷಿಯನ್ಸಿ ಅಂತ ತಿಳ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇವತ್ತಿನ ದಿನ ತುಂಬ ಜನ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನಮಗೆ ರೋಡ್ ಕಾಣ್ತಾ ಇಲ್ಲ, ಸೊ ನಾನು ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊತಾ ಇದ್ದೀನಿ. ಏನಕ್ಕೆ ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊತಾ ಇದ್ದೀನಿ? ಮಳೆ ಬರ್ತಾ ಇದೆ, ಇಲ್ಲ ಅಂತಂದರೆ ಒಂದು ರೋಡ್ ನಮಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಹಿಮ ಬಿದ್ದಿರುವಾಗ ಇಬ್ನಿ ಬೀಳ್ತಾ ಇದೆ, ಇಂಥ ಟೈಮಲ್ಲಿ ನಮಗೆ ರೋಡ್ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋದಂದರೆ ಈ ಫೋಕಸ್ ಲೈಟ್ಗಳನ್ನ ಹಾಕೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಫೋಕಸ್ ಲೈಟ್ನ ನೀವು ಹಾಕೊಂಡಾಗ ನಿಮಗೆ ವಿಸಿಬಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ ವೆಹಿಕಲ್ನ. ಆಟೋಮೆಟಿಕ್ಲಿ ನೀವು ಅದನ್ನ ನೋಡ್ತಾ ಏನಾಗ್ಬಿಡುತ್ತೆ ಅಂದರೆ, ಓಹ್ ನಮಗೆ ಗೊತ್ತಿರತ್ತಾನೆ ಅಂತ ಸ್ಪೀಡ್ ಜಾಸ್ತಿ ಆಗುತ್ತೆ. ಈ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ವೆಹಿಕಲ್ ಕಂಟ್ರೋಲ್ ಸಿಗೋದಿಲ್ಲ. ಒಂದು ಹಿಲ್ ಸ್ಟೇಷನ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ವೆಹಿಕಲ್ ಕೆಟ್ಟು ನಿಂತಿರ್ಬೋದು. ಮುಂದೆ ನೀವೇನು ಮಾಡ್ತೀರಾ ಅಂತಂದರೆ, ಹಿಮ ಬಿದ್ದಿರೋ ಜಾಗದಲ್ಲಿ ನೀವು ಒಂದು 40-50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಇರಬೇಕಾಗಿರ್ತದೆ. ಆದರೆ LED ಲೈಟು, ಫೋಕಸ್ ಲೈಟಿಂದ ನಿಮ್ಗೆ ಏನಾಗುತ್ತೆ ಅಂದರೆ ವಿಸಿಬಲ್ ಚೆನ್ನಾಗಿ ಕಾಣಿದಾಗ ಏನಾಗುತ್ತೆ ಅಂತಂದರೆ, ನೀವು ವೆಹಿಕಲ್ನ ಸ್ಪೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವುದೋ ಒಂದು ವೆಹಿಕಲ್ ನಿಂತಿರ್ಬೋದು, ಇಲ್ಲ ಬೇರೆ ಒಂದು ಅನಾಹುತ ಆಗಿರ್ಬೋದು. ಆ ಟೈಮಲ್ಲಿ ನಮಗೆ ವೆಹಿಕಲ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಕಂಪ್ನಿಯವ್ರಿಗೆ ಗೊತ್ತಿಲ್ವಾ, ನಾವು ಗಾಡಿ ಓಡ್ಸೋಕ್ಕೆ ಕೊಡ್ತಾ ಇದ್ದೀವಿ, ಈ ಒಂದು ಗಾಡಿ ಬಂದು ನೈಟಲ್ಲೂ ಹೋಗುತ್ತೆ, ಹಿಮದಲ್ಲೂ ಹೋಗ್ಬೋದು, ಇಬ್ನಿ ಬೀಳ್ತಾ ಇರ್ಬೋದು, ಮಳೆ ಬೀಳ್ತಾ ಇರ್ಬೋದು, ಇದಕ್ಕೆ ನಾವು ಎಕ್ಸ್ಟ್ರಾ ಲೈಟ್ಗಳನ್ನ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಅದನ್ನು ನಾವೇ ಹಾಕ್ಸ್ಕೋಬೇಕು ಅಂತೇನಿಲ್ಲ. ಯಾಕೆಂದರೆ ಅದು ಇಲ್ಲೀಗಲ್ ಆಗಿರೋದ್ರಿಂದ ಯಾವುದೇ ಕಂಪ್ನಿಯವರು ಅದನ್ನ ಪ್ರಿಫರ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಏನಾಗ್ಬಿಟ್ಟಿದೆ ಅಂತಂದರೆ, ಹೊರಗಡೆ ಮಾರ್ಕೆಟಿಂಗಲ್ಲಿ ಇದು ಸಿಗ್ತಾ ಇರೋದ್ರಿಂದ ಜನಗಳು ಏನು ಮಾಡ್ತಾರೆ ಅಂತಂದರೆ, ನಮಗೆ ವಿಸಿಬಲ್ ಚೆನ್ನಾಗಿರಬೇಕು ಅಂತೇಳಿ ಅನಾಹುತಕ್ಕೆ ಕಾರಣ ಮಾಡ್ಕೊತಾ ಇದ್ದಾರೆ ಅಷ್ಟೇ ಹೊರತು ಇದರಿಂದ ಯಾವುದೇ ರೀತಿಯ ಅನುಕೂಲ ಅನ್ನೋದಿಲ್ಲ. ಈಗ ಒಂದು ವೆಹಿಕಲ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಕೇಳಿದಾಗೇ ಐ ಬೀಮ್ ಹೇಗಿರಬೇಕು, ಲೋ ಬೀಮ್ ಹೇಗಿರಬೇಕು ಅಂತ. ಖಾಲಿ ರಸ್ತೆಯಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಯಾವುದೇ ರೀತಿಯ ವೆಹಿಕಲ್ ಇಲ್ಲ ಅಂತಂದಾಗ ನಮ್ಮ ವೆಹಿಕಲ್ನ ಹೆಡ್ಲೈಟ್ ಬಂದು ಐ ಬೀಮಲ್ಲಿ ಇರಬೇಕು. ಸಪೋಸ್ ನಮ್ಮ ಮುಂದೆ ಒಂದು ವೆಹಿಕಲ್ ಹೋಗ್ತಾ ಇದೆ, ಬರೋದು ಆಮೇಲೆ ಹೇಳ್ತೀನಿ. ಒಂದು ವೆಹಿಕಲ್ ಹೋಗ್ತಾ ಇದೆ ಅಂದಾಗ ನಾವು ಆ ವೆಹಿಕಲ್ನ ಹಿಂದ್ಗಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದಾಗಲೂ ಕೂಡ ನಮ್ಮ ವೆಹಿಕಲ್ನ ಲೈಟ್ ಬಂದು ಲೋ ಬೀಮಲ್ಲೇ ಇರಬೇಕು. ಯಾಕೆಂತಂದರೆ ನಾವು ಐ ಬೀಮ್ ಹಾಕೊಂಡಾಗ ಮುಂದೆ ಹೋಗ್ತಾರಂಥ ವೆಹಿಕಲ್ನ ಡ್ರೈವರ್ನ ಮಿರರಲ್ಲಿ ಅವನ ವಿಸಿಬಲ್ನ ಅದು ತೊಂದರೆ ಮಾಡ್ತಾ ಇರ್ತದೆ. ಓಕೆನಾ? ಸೊ ಯಾವಾಗಲೂ ವೆಹಿಕಲ್ನ ರಸ್ತೆಯಲ್ಲಿ ವೆಹಿಕಲ್ ಇಲ್ಲ ಅಂದಾಗ ಮಾತ್ರ ನಾವು ಹೈ ಬೀಮಲ್ಲಿ ಇರಬೇಕೇ ಹೊರತು ಒಂದು ವೆಹಿಕಲ್ನ ಹಿಂದೆ ಇದ್ರೂ ಕೂಡ ನಾವು ಲೋ ಬೀಮಲ್ಲೇ ಇರಬೇಕು. ಸೊ ನಾವು ಯಾವುದೋ ಒಂದು ಸಿಂಗಲ್ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಮುಂದೆ ಯಾವುದೋ ಒಂದು ವೆಹಿಕಲ್ ಬರ್ತಾ ಇದೆ, 200 ಮೀಟರ್ ಅಷ್ಟು ದೂರದಲ್ಲೇ ಇಲ್ಲ 150 ಮೀಟರ್ ದೂರದಲ್ಲೇ ನಾವು ಹೈ ಬೀಮಲ್ಲಿ ಇದ್ದಂಥ ವೆಹಿಕಲ್ನ ಲೋ ಬೀಮ್ಗೆ ತರಬೇಕು. ಅವರೂ ಕೂಡ ಹೈ ಬೀಮಲ್ಲಿ ಇದ್ದಂಥ ವೆಹಿಕಲ್ನ ಲೋ ಬೀಮ್ಗೆ ತರಬೇಕು. ಅದಾದ ನಂತರ ವೆಹಿಕಲ್ ಪಾಸ್ ಆಗ್ತದೆ ನೋಡಿ, ಒಂದು ವೆಹಿಕಲಿಂದ ಒಂದು ವೆಹಿಕಲ್ಗೆ ಪಾಸ್ ಆದಾಗ ಹೆಡ್ಲೈಟ್ನ ಒಂದು ಫೋಕಸ್ ಯಾವಾಗ ಪಾಸ್ ಆಗುತ್ತೆ ನಾವು ಆವಾಗ ಹೈ ಬೀಮ್ನ ಹಾಕಬೇಕು. ಇದು ಕರೆಕ್ಟಾಗಿರುವಂಥ ಒಂದು ಪ್ರೊಸೀಜರ್, ಹೈ ಬೀಮ್ ಹಾಕೋದಕ್ಕೂ ಲೋ ಬೀಮ್ ಹಾಕೋದಕ್ಕೂ. ಹೀಗೆ ವೆಹಿಕಲ್ನ ಡ್ರೈವ್ ಮಾಡಿದ್ರೆ ಯಾವುದೇ ರೀತಿಯ ಅನಾಹುತ ಇರೋದು. ಆದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಐ ಬೀಮು ಗೊತ್ತಿಲ್ಲ, ಲೋ ಬೀಮು ಗೊತ್ತಿಲ್ಲ. ಒಂದು ಸಲ ಹೆಡ್ಲೈಟ್ನ ಆನ್ ಮಾಡಿದ್ವಾ ನಾವು, ಅದು ಐ ಬೀಮಲ್ಲಿರಲಿ ಲೋ ಬೀಮಲ್ಲಿರಲಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಒಂದೇ ರೀತಿಯ ಲೆವೆಲ್ನಲ್ಲೇ ಲೈಟ್ನ ಹಾಕ್ಕೊಂಡು ವೆಹಿಕಲ್ನ ಓಡಿಸ್ಕೊಂಡು ಹೋಗೋಂಥದ್ದು. ಸೊ ಯಾವತ್ತು
ಈ ರೀತಿಯಾದಂಥ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ವೆಹಿಕಲ್ನ ಡ್ರೈವ್ ಮಾಡ್ತಿರುವಾಗ ಐ ಬಿ ಮೇನಿಕ್ಕಿದೆ, ಲೋ ಬಿ ಮೇನಿಕ್ಕಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಇದರಲ್ಲಿ ಇನ್ನೊಂದು ವಿಶೇಷ ಆಗಿರೋಂಥಷ್ಟು ಒಂದು ವಿಷಯನ ಹೇಳ್ತೀನಿ ನಾನು. ಡೇ ಟೈಮಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಅಕಸ್ಮಾತ್ ಯಾವುದೋ ಒಂದು ವೆಹಿಕಲ್ ಕೆಟ್ಟು ನಿಂತೋಗಿದೆ ಅಂತ ತಿಳ್ಕೊಳ್ಳಿ. ಇವರು ಬರ್ತಾ ಇದ್ದಾರೆ, ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಇವ್ರೇನು ಮಾಡ್ತಾರೆ ಅಂದರೆ ಅಷ್ಟೇ ದೂರದಲ್ಲಿ ಎಲ್ಲೋ ಒಂದು ಕಡೆ ಹೆಡ್ಲೈಟ್ ಆನ್ ಮಾಡಿಬಿಡ್ತಾರೆ. ಅವನು ಹೆಡ್ಲೈಟ್ನ ಆನ್ ಮಾಡಿಬಿಡ್ತಾನೆ. ಆನ್ ಮಾಡಿಬಿಟ್ಟು ಇವರು ಸ್ಪೀಡಾಗಿ ಬರ್ತಾರೆ, ಅವರು ಸ್ಪೀಡಾಗಿ ಬರ್ತಾರೆ. ಆಮೇಲೆ ಒಬ್ಬ ನುಗ್ತಾನೋ ಇಲ್ಲ ಅವನು ನುಗ್ಕೊಂಡು ಬರ್ತಾನೋ ಏನೋ ಒಂದು ಆಗುತ್ತೆ. ಅವನು ಹೇಳ್ತಾನೆ ನಾನು ಅಲ್ಲೇ ಹೆಡ್ಲೈಟ್ ಆನ್ ಮಾಡಿದೆ ಅಂತ. ಇವನ ಹತ್ರ ಎಲ್ಲೇ ಅಲ್ಲೇ ಹೆಡ್ಲೈಟ್ ಆನ್ ಮಾಡಿದೆ ಅಂತ ಅಂತಾನೆ. ಇದು ಫೂಲಿಶ್. ಹೆಡ್ಲೈಟ್ ಆನ್ ಮಾಡಿಕೊಂಡು ನೀನು ನುಗ್ಗಿಸ್ಕೊಂಡು ಬರಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ, ಆಯಿತಾ? ರೂಲ್ಸ್ ಏನಿದೆ ಅನ್ನೋದು ಹೇಳ್ಕೊಡ್ತೀರಿ. ನೀವು ಸಂಚರಿಸ್ತಿರೋಂಥ ರಸ್ತೆಯಲ್ಲಿ ನಿಮ್ಮ ಸೈಡ್ನಲ್ಲಿ ಏನೋ ಒಂದು ಕೆಟ್ಟು ನಿಂತಿದೆ ಅಂತ ತಿಳ್ಕೊಳ್ಳಿ. ಲೆವೆಲ್ ರಸ್ತೆ ಆಗಿದ್ದರೆ ನೀವು ಮೊದಲು ಅವನಿಗೆ ಆದ್ಯತೆ ಕೊಡಬೇಕು. ಯಾಕಂದರೆ ಅನಾಹುತ ಆಗಿರೋದು ನಿನ್ನ ಸೈಡ್ನಲ್ಲಿ, ನಿನ್ನ ಲೇನ್ನಲ್ಲಿ. ನೀನು ಅವನಿಗೆ ಆದ್ಯತೆ ಮೊದಲು ಕೊಡಬೇಕು. ನೀನು ಹೆಡ್ಲೈಟ್ ಹಾಕೊಂಡು ನುಗ್ಬಿಡೋದಲ್ಲ. ಅರ್ಥ ಆಗ್ತಾ ಇದೆಯಾ? ಇದೇ ನನ್ನ ಸೈಡ್ನಲ್ಲಿ ಏನೋ ಒಂದು ಅನಾಹುತ ಆಗಿ ನಾವು ಸಂಚರಿಸ್ತಿರೋಂಥ ರಸ್ತೆನಲ್ಲೂ ಹೋಗ್ತಾ ಇದ್ದೀವಿ, ಮುಂದೆನೋ ಒಂದು ಗಾಡಿ ಬರ್ತಾ ಇದೆ ಅಂದರೆ ಇದು ಅಪ್ಪಾಗಿದ್ದರೆ ನಮಗೆ ಮೊದಲು ಆದ್ಯತೆ. ಅವನು ಸ್ಲೋ ಮಾಡ್ಕೋಬೇಕು. ಇದನ್ನು ಹೆಡ್ಲೈಟೆಲ್ಲ ಆನ್ ಮಾಡಿ ಏನು ಮಾಡಬೇಕು ಅಂತೇನಿಲ್ಲ. ಇದನ್ನು ನಾವು ಟ್ರಾವೆಲ್ ಮಾಡುವಾಗ ನಮ್ಮಲ್ಲೇ ಇರೋದೊಂದು ಹ್ಯುಮ್ಯಾನಿಟಿ, ಅಂದರೆ ಮನುಷ್ಯತ್ವ, ಆಯಿತಾ? ಅಪ್ಪಲ್ಲಿದ್ದರೆ ಒಂದು ಲೋಡ್ ಗಾಡಿ ಬರ್ತಾ ಇದೆ ಅಂತೇಳಿ ಅವನು ಮೊದಲು ಸ್ಲೋ ಮಾಡ್ಕೋಬೇಕು, ನಮಗೆ ಆದ್ಯತೆನ ಕೊಡಬೇಕು, ಆಯಿತಾ? ಓಕೆ. ಇದೇ ಸೇಮ್ ಅದೇ ಥರನೇ ಅವ್ರ ಕಡೆ ಆಗಿದ್ದು, ನಾವೇನಾದರೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕಡೆ ಒಂದು ಅಪ್ಪಲ್ಲಿ ವೆಹಿಕಲ್ ಬರ್ತಾ ಇದೆ, ಒಂದು ಗಾಡಿ ಕೆಟ್ಟು ನಿಂತಿದೆ, ಅಪ್ಪಲ್ಲಿ ವೆಹಿಕಲ್ ಬರ್ತಾ ಇದೆ ಅಂದರೆ ನಾವು ಇಲ್ಲೇ ಸ್ಲೋ ಮಾಡ್ಕೋಬೇಕು, ಅವನಿಗೆ ಬರೋಕ್ಕೆ ನಾವು ಆದ್ಯತೆ ಕೊಡಬೇಕು. ಅದಾದ ನಂತರ ನಾವು ಹೋಗಬೇಕು. ಇದೇ ಲೆವೆಲ್ ರಸ್ತೆ ಆಗಿದ್ದರೆ ನಾವು ನೋಡಬೇಕು ನಮ್ಮ ವೆಹಿಕಲ್ ಯಾವುದು, ಅವನ ವೆಹಿಕಲ್ ಯಾವುದು ಅಂತ. ಅವನ ವೆಹಿಕಲ್ ಲಾರಿ ಆಗಿದ್ದು ಅತಿ ಹೆಚ್ಚು ಭಾರ ಹೊತ್ಕೊಂಡು ಬರ್ತಿರೋಂಥ ಲಾರಿ ಆಗಿದ್ದರೆ, ನಮ್ಮದು ಕಾರ್ ಆಗಿದ್ದರೆ ನಾವು ಸ್ಲೋ ಮಾಡ್ಕೋಬೇಕು. ಆ ವೆಹಿಕಲ್ಗೆ ಮೊದಲು ಆದ್ಯತೆನ ಕೊಟ್ಟು ಅದಾದ ನಂತರ ನಾವು ಹೋಗಬೇಕು. ಇಲ್ಲ ನಮ್ಮ ವೆಹಿಕಲ್ ಹೆವಿ ಆಗಿದ್ದು ಅಲ್ಲಿ ಮುಂದೆ ಬರ್ತಿರೋಂಥ ಒಂದು ಪ್ಯಾಸೆಂಜರ್ ವೆಹಿಕಲ್ ಆಗಿದ್ದರೆ, ಪ್ಯಾಸೆಂಜರ್ ವೆಹಿಕಲ್ ಏನು ತಿಳ್ಕೊಬೇಕು ಅಂತಂದರೆ, ಮುಂದೆ ಬರ್ತಿರೋ ಒಂದು ಹೆವಿ ವೆಹಿಕಲ್ ಇದೆ, ಮೊದಲು ಅವನಿಗೆ ಆದ್ಯತೆನ ಕೊಟ್ಟು ನಾವು ವೆಹಿಕಲ್ನ ನಂತರ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡಬೇಕು. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಹೆಡ್ಲೈಟಲ್ಲೇ ಫೈಟಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ನಾನು ಅಲ್ಲೇ ಹೆಡ್ಲೈಟ್ ಆನ್ ಮಾಡಿದೆ, ನಾನು ಎಲ್ಲೇ ಹೈ ಬೀಮ್ ಹಾಕಿದೆ, ನಾನು ಅಲ್ಲೇ ಡಿಪ್ ಕೊಟ್ಟೆ ಅಂತೆಲ್ಲ ಸುಮಾರು ವಾಗ್ವಾದಗಳು ನಡೀತಾ ಇರ್ತದೆ. ಸೊ ಈ ಹೆಡ್ಲೈಟ್ ಅನ್ನೋದು ನೀವು ಹಾಕ್ಕೊಂಡೋಗಿ ನಾನು ಓವರ್ಟೇಕ್ ಮಾಡ್ತೀವಿ, ನಾನು ಓವರ್ಟೇಕ್ ಮಾಡ್ಕೊಂಡು ಬರಬೇಕಾದ್ರೆ ಹೆಡ್ಲೈಟ್ನ ಆನ್ ಮಾಡಿದೆ, ನೀನು ಡಿಪ್ ಕೊಟ್ಟೆ, ಇದೆಲ್ಲ ಏನಿಲ್ಲ. ನೀವು ಓವರ್ಟೇಕ್ ಮಾಡುವಾಗ ಹೆಡ್ಲೈಟ್ನ ಆನ್ ಮಾಡಬೇಕು, ಆವಾಗ ಅವ್ನು ಸ್ಲೋ ಮಾಡ್ಕೋಬೇಕು ಅಂತೇನಿಲ್ಲ. ಓವರ್ಟೇಕ್ನ ನೀವು ಯಾವಾಗ ಮಾಡಬೇಕು ಅಂತಂದರೆ, ಒಂದು ವೆಹಿಕಲ್ನ ನೀವು ಹಿಂಬದಿಗೆ ಹಾಕಬೇಕು, ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಮ್ಮ ಬಳಿ 1 ನಿಮಿಷ ಕಾಲ ಇದ್ದರೆ ಮಾತ್ರ ನೀವು ಓವರ್ಟೇಕ್ ಮಾಡಬೇಕು. 30 ಸೆಕೆಂಡ್ ಒಳಗಡೆ ನಾನು ನುಗ್ಗಿಸ್ತೀನಿ ಗಾಡಿನ, 60 ಸೆಕೆಂಡ್ ಒಳಗೆ ನಾನು ನುಗ್ಗಿಸ್ತೀನಿ ಗಾಡಿನ ಅಂತ ಯಾವತ್ತೂ ಓವರ್ಟೇಕ್ನ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ವೆಹಿಕಲ್ನ ನಾವು ಓವರ್ಟೇಕ್ ಮಾಡೋಕ್ಕೆ ಅಂತ ನೋಡಿದಾಗ ಮುಂದೆ ಯಾವುದೇ ರೀತಿಯ ವೆಹಿಕಲ್ ಇಲ್ಲ, ಈ ವೆಹಿಕಲ್ನ ನಾವು ಓವರ್ಟೇಕ್ ಮಾಡೋಕ್ಕೆ 1 ನಿಮಿಷಗಳ ಕಾಲ ಅವಕಾಶ ಇದೆ ಅಂದಾಗ ಮಾತ್ರ ನಾವು ಓವರ್ಟೇಕ್ನ ಮಾಡಬೇಕೇ ಹೊರತು ಅತಿ ಸಮೀಪದಲ್ಲೇ ನಾವು ಯಾವತ್ತೂ ಹೆಡ್ಲೈಟ್ನ ಆನ್ ಮಾಡ್ಕೊಂಡು ನುಗ್ಗಿಸ್ಕೊಂಡು ಓವರ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ಸೊ ಹೆಡ್ಲೈಟ್ನಲ್ಲೂ ಕೂಡ ಇಷ್ಟೊಂದು ವಿಶೇಷತೆಗಳಿದೆ. ಇವತ್ತಿನ ಒಂದು ಹೆಡ್ಲೈಟ್ನಲ್ಲಿ ಏನೇನೆಲ್ಲ ಇದೆ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ರಿಫ್ಲೆಕ್ಟರ್ ಹೆಡ್ಲೈಟ್ ಇದೆ, ಅದಾದ ನಂತರ ಹ್ಯಾಲೋಜಿನ್ ಹೆಡ್ಲೈಟ್ ಇದೆ. ಇವಾಗ ನಾವೇನು ನೋಡ್ತಾ ಇದ್ದೀವಿ ಕಾಮನಾಗಿ ಎಲ್ಲ ವೆಹಿಕಲಲ್ಲಿ ಇರೋವಂಥದ್ದು ಏನು ಅಂತಂದರೆ ರಿಫ್ಲೆಕ್ಟಿವ್ ಹೆಡ್ಲೈಟ್. ಅದಾದ ನಂತರ ಬಂದಿರೋಂಥದ್ದು HID ಇರ್ಬೋದು, LED ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ನೀವು ನೋಡಿ ಈ ಒಂದು ಹೆಡ್ಲೈಟ್ನಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಒಂದು ಹ್ಯಾಲೋಜಿನ್ ಬಲ್ಬ್ ಕಾಣ್ತಾ ಇದೆ, ರಿಫ್ಲೆಕ್ಟಿವ್ ಕಾಣ್ತಾ ಇದೆ ಇಲ್ಲಿ. ಇದು ಏನಾಗಿದೆ ಅಂತಂದರೆ ನೀವು ಹೆಡ್ಲೈಟ್ನ ಆನ್ ಮಾಡಿದಾಗ ಅದು ಟಂಗ್ಸ್ಟನ್ ಇದೆಲ್ಲ ಒಳಗಡೆ ಅದು ಬಿಸಿಯಾಗಿ ಪೀರಿಯಡಿಕ್ ಟೇಬಲ್ ಪ್ರಕಾರ 17ನೇ ಗ್ರೂಪಿಗೆ ಬಂದಾಗ ನಿಮಗೆ ಹಳದಿ ಕಲರ್ ಲೈಟ್ನ ಪ್ರೊಡ್ಯೂಸ್ ಮಾಡ್ತದೆ, ಫೋಕಸ್ ಮಾಡ್ತದೆ. ಇದು ಪರ್ಫೆಕ್ಟ್ ಹೆಡ್ಲೈಟ್ ಇದು. ಅದಕ್ಕೇ ಇವತ್ತಿಗೂ ಸುಮಾರು ವೆಹಿಕಲ್ಗಳಲ್ಲಿ ಈ ಒಂದು ಹಳದಿ ಹೆಡ್ಲೈಟ್ನ ಇಟ್ಕೊಂಡಿರೋದು, ಆಯಿತಾ? ಅದಾದ ನಂತರ ಬಂದಿದ್ದು ಪ್ರೊಜೆಕ್ಟರ್ ಹೆಡ್ಲೈಟ್, ಓಕೆನಾ? ಈ ಪ್ರೊಜೆಕ್ಟರ್ ಹೆಡ್ಲೈಟ್ಗೆ ನೀವು ಹ್ಯಾಲೋಜಿನ್ ಬಲ್ಬ್ನೂ ಹಾಕ್ಬೋದು, ಬೇಕಾದ್ರೆ ನೀವು ಏನಂತಾರೆ HID ಲೈಟ್ನೂ ಕೂಡ ಹಾಕ್ಬೋದು. ಆದರೆ ಏನಾಗಿದೆ ಇಲ್ಲಿ ಅಂತಂದರೆ ಪ್ರೊಜೆಕ್ಟರ್ ಲೈಟ್ನಲ್ಲಿ ಇಲ್ಲಿ ರೇಸ್ಗಳು ಅಡ್ಡಾದಿಡ್ಡಿ ಹೋಗ್ತಾ ಇರೋಂಥದ್ದು ಪ್ರೊಜೆಕ್ಟರ್ ಹೆಡ್ಲೈಟ್ನಲ್ಲಿ ಬಂದು ನಿಮಗೆ ಈವನ್ ಆಗಿ ಎಲ್ಲ ಕಡೆಗೂ ಫೋಕಸ್ ಆಗುತ್ತೆ. ಸೊ ಇದೇನೇ ರಿಫ್ಲೆಕ್ಟರ್ ಹೆಡ್ಲೈಟ್ಗೂ ಪ್ರೊಜೆಕ್ಟರ್ ಹೆಡ್ಲೈಟ್ಗೂ ಇರೋಂಥ ವ್ಯತ್ಯಾಸ. ಇವಾಗ ಬಂದಿರೋಂಥ ಹೆಡ್ಲೈಟ್ಗಳು ಯಾವ್ದು ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಇವಾಗ ಬಂದಿರೋ ಹೆಡ್ಲೈಟ್ನಲ್ಲಿ ನೀವು ನೋಡ್ಬೋದು HID ಹೈ ಇಂಟೆನ್ಸಿಟಿ ಡಿಸ್ಚಾರ್ಜ್ ಅಂತ ಈ ಒಂದು ಲೈಟು. ಅದಾದ ನಂತರ LED ಲೈಟು. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ. ಈ ಒಂದು ಪ್ಲಾಸ್ಮಾದಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ಸೇಮ್ ಟಂಗ್ಸ್ಟನ್ ಹೆಂಗೆ ಬಿಸಿಯಾಗಿ ಅದರಲ್ಲೊಂದು 17ನೇ ಪೀರಿಯಡಿಕ್ ಟೇಬಲ್ ಪ್ರಕಾರ 17ನೇ ಗ್ರೂಪಲ್ಲಿ ಯಾವ ರೀತಿ ಹಳದಿ ಲೈಟ್ ಬರ್ತದೆ, ಅದೇ ರೀತಿ ಇಲ್ಲಿ ಬ್ಲೂ ಕಲರ್ ಲೈಟ್ ಬಂದು ನಿಮಗೆ ಡಿಸ್ಚಾರ್ಜ್ ಆಗುತ್ತೆ. ಈ ಒಂದು ಆಟಮ್ಸ್ಗಳೆಲ್ಲ ಬಂದು ಬಿಸಿಯಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಬ್ಲೂ ಕಲರ್ ಲೈಟ್ ಬಂದು ಪ್ರೊಡ್ಯೂಸ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ
ವೈಟ್ ಕಲರ್ ಅಂದರೆ 4500 ಕೆಲ್ವಿನಿಂದ 6000 ಕೆಲ್ವಿನ್ ಗಂಟ ನಿಮಗೆ ಅದು ಬಿಸಿಯಾದಾಗ ಏನಾಗುತ್ತೆ ಅಂತಂದರೆ ವೈಟ್ ಕಲರ್ ಲೈಟ್ ಬಂದು ಡಿಸ್ಚಾರ್ಜ್ ಆಗುತ್ತೆ. ಇದು ಡಿಸ್ಚಾರ್ಜ್ ಆಗೋದೇನೋ ಸರಿ, ಆದರೆ ಮುಂದೆ ಬರ್ತಿರೋಂಥ ಡ್ರೈವರ್ಗಳಿಗೆ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರನೇ ಈ ಲೈಟ್ ಸೂಟಬಲ್. ಅದು ಬಿಟ್ಬಿಟ್ಟು ನಾವು ನಮ್ಮ ಇಷ್ಟ ಬಂದಾಗೆ ನಾವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಇದು ಸೂಟಬಲ್ ಅಲ್ಲ. ಈಗ ಬಂದಿರೋಂಥದ್ದು ಕಾರ್ನಲ್ಲಿ LED ಲೈಟ್, ಏನು LED ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ಬಿಟ್ಟು, ಇದನ್ನು ಕೂಡ ಸೇಮ್ ಅದೇನೇ. ಇದರಲ್ಲಿ ಯಾವುದೇ ರೀತಿಯ ಹೈ ಬೀಮು ಲೋ ಬೀಮ್ ಏನು ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಇದರೆಲ್ಲ ಒಂದೇ ಸಿಸ್ಟಮ್ ಇರೋದು, ಆಯಿತಾ. ನಮ್ಮ ಒಂದು ಏನು ಆಗಲೇ ಹೇಳ್ದಂಗೆ ಹ್ಯಾಲೋಜಿನ್ ಬಲ್ಬ್ ಏನಿದೆ, ಈ ಒಂದು ಹ್ಯಾಲೋಜಿನ್ ಬಲ್ಬಲ್ಲಿ ನಿಮಗೆ 2 ರೀತಿಯ ಫಿಲ್ಮ್ ಇರ್ತದೆ. ನೀವು ಲೋನು ಮಾಡ್ಕೋಬೋದು, ಹೈನು ಮಾಡ್ಕೋಬೋದು, ಆ ರೀತಿ ಸಿಸ್ಟಮ್ ಇರ್ತದೆ. ಬಟ್ ಇದರಲ್ಲಿ ಏನಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಹೈ ಬೀಮ್ ಲೋ ಬೀಮ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಕೆಲವೊಂದು ಕಾರ್ಗಳನ್ನ ನೋಡಿರ್ಬೋದು, 2 ಲೈಟ್ ಇರ್ತದೆ, ಒಂದು ಪ್ರೊಜೆಕ್ಟರ್ ಲೈಟ್ ಇರ್ತದೆ, ಇನ್ನೊಂದು ಬಂದು ರಿಫ್ಲೆಕ್ಟರ್ ಲೈಟ್ ಇರ್ತದೆ. ಪ್ರೊಜೆಕ್ಟರ್ ಲೈಟ್ನಲ್ಲಿ ನೀವು ಹೈ ಬೀಮ್ ಮಾಡ್ಕೊಂಡ್ರೆ ರಿಫ್ಲೆಕ್ಟರ್ ಲೈಟಲ್ಲಿ ನೀವು ಲೋ ಬೀಮ್ ಮಾಡ್ಕೋಬೇಕು ಅಂತ ಇರ್ತದೆ. ಸೊ ಆ ರೀತಿಯಾದಂಥ ಹಾಗೆ ಇರಬೇಕು ಅಂತೇನಿಲ್ಲ, ಹೇಳ್ತಾರೆ ನಾನು. ಸೊ LED ಲೈಟ್ ಅಂದ್ರೂ ಸೇಮ್ ಅದೇ ಥರನೇ ಏನಿದೆ, ಒಂದು ಆ್ಯನೋಡ್ ಮತ್ತು ಕ್ಯಾಥೋಡು ಎರಡೂ ಕೂಡ ನಿಮಗೆ ಪ್ಲಸ್ ಆರ್ ಮೈನಸ್ ಎರಡೂ ಸೇರಿ ನಿಮಗೆ ಏನಿದೆ ಒಂದು ಬ್ಲೂ ಆರ್ ರೆಡ್ ಎರಡೂ ಸೇರಿ ನಿಮಗೆ ಒಂದು ವೈಟ್ ಲೈಟ್ನ ನಿಮಗೆ ಡಿಸ್ಚಾರ್ಜ್ ಮಾಡ್ತದೆ. ಸೊ ಸೂಟಬಲ್ ಯಾವುದು ನಿಮಗೆ ಅಂತಂದರೆ ಹ್ಯಾಲೋಜಿನ್ ಬಲ್ಪೇ. ಯಾಕೆಂದರೆ ಸುಮಾರು ಜನ ಹೇಳ್ಬೋದು ನಾವು ವೈಟ್ ಲೈಟ್ ಹಾಕೊಂಡ್ರೆ LED ಹಾಕೊಂಡಾಗ ನಮಗೆ ಫೋಕಸ್ ಚೆನ್ನಾಗಿ ಕಾಣ್ತದೆ, ಆಮೇಲೆ ಈ ಒಂದು HDನಲ್ಲಿ ತುಂಬ ಫೋಕಸ್ ಇದೆ, ನಿಮಗೆ ಇದ್ರ ಬಗ್ಗೆ ಅನುಭವ ಇಲ್ಲ ಅಂತ ಕಾಣುತ್ತೆ ಅಂತ. ಸರ್, ಒಂದು ವೋಲ್ವೋ ಲಾರಿ ಇದೆ ಡೆಲಿವರಿ ಕಂಪ್ನಿ ಅಂತ ಅಂದ್ಬಿಟ್ಟು, ಅವ್ರ ಹೆಸರು ನಾನು ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅನಿಲ್ ಅಂತ ಹೇಳ್ಬಿಟ್ಟು ವೀಡಿಯೋ ಹಾಕ್ಕೊಂಡಿದ್ದಾರೆ. ಅವರ ಒಂದು ವೀಡಿಯೋನಲ್ಲಿ ನೀವು ಅಬ್ಸರ್ವ್ ಮಾಡಿ, ವೋಲ್ವೋ ಲಾರಿಗೆ ಇರೋಂಥದ್ದೆಲ್ಲ ಈ ಥರ LED ವೈಟ್ ಕಲರ್ LED ಲೈಟ್ಗಳನ್ನೇ. ಆದರೆ ಡೆಲ್ಲಿನಲ್ಲಿ ಈ ಒಂದು 2 ವರ್ಷದ ಹಿಂಗಡೆ ಆಗಿರೋ ವೀಡಿಯೋ ಅಂತ ಕಾಣುತ್ತೆ. ಡೆಲ್ಲಿನಲ್ಲಿ ಇರುವಂಥ ಹಿಬ್ನಿಗೆ ಅಲ್ಲಿ ಟೋಲ್ನಲ್ಲಿ ನಿಂತ್ಕೊಂಡು ಯೆಲ್ಲೋ ಕಲರ್ ಪೇಪರ್ಗಳನ್ನ 50 ರೂಪಾಯಿಗೆ ಮಾರ್ತಾ ಇರ್ತಾರೆ. ಇವತ್ತಿಗೂ ನಾರ್ತ್ಗೆ ಲಾರಿ ಓಡಿಸೋರಿಗೆಲ್ಲ ಗೊತ್ತು ಅದೇನು ಅಂತ ಹೇಳ್ಬಿಟ್ಟು. 50 ರೂಪಾಯಿ ಕೊಟ್ಟು ಟೋಲ್ನಲ್ಲಿ ಆ ಯೆಲ್ಲೋ ಕಲರ್ ಪೇಪರ್ನ ಇಸ್ಕೊತಾರೆ. ಆ ಯೆಲ್ಲೋ ಕಲರ್ ಪೇಪರ್ನ ಆ ವೈಟ್ ಕಲರ್ LEDಗೆ ಅಂಟಿಸ್ತಾರೆ. ಹಿಂಗೆ ಅಂಟಿಸಿದಾಗ ಫೋಕಸ್ ಚೆನ್ನಾಗಿ ಕಾಣ್ತದೆ. ಸೊ ನೀವೇ ಯೋಚನೆ ಮಾಡಿ, ಆವಾಗ ವೈಟ್ ಕಲರ್ ಡಿಸ್ಚಾರ್ಜ್ ಆಗ್ತಿರೋವಂಥ ಈ ಲೈಟು ಚೆನ್ನಾಗಿ ನಿಮಗೆ ಫೋಕಸ್ ಕೊಡ್ತದಾ, ಇಲ್ಲ ಹ್ಯಾಲೋಜಿನ್ ಬಲ್ಬ್ ನಿಮಗೆ ಫೋಕಸ್ ಕೊಡ್ತದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಕರೆಕ್ಟಾಗಿರೋದು ಹ್ಯಾಲೋಜಿನ್ ಬಲ್ಪಿಂದನೇ ಎಲ್ಲೋ ಡಿಸ್ಚಾರ್ಜ್ ಏನಾಗುತ್ತೆ ಇದರಿಂದನೇ ನಿಮಗೆ ಕ್ಲಾರಿಟಿ ಸಿಗುವಂಥದ್ದು. ಬಟ್ ಇದೆಲ್ಲ ನಿಮಗೆ ಕ್ಲಾರಿಟಿ ಇದೆ, ಬಟ್ ಏನಂದರೆ ತಾತ್ಕಾಲಿಕ ಅಷ್ಟೇ. ಓಕೆ.